ಭಾಗ 2 ಗುಡಿಸಿಲಿನ ರಹಸ್ಯ ಮತ್ತು ಕತ್ತಲಲ್ಲಿನ ಕಾಯಕ. ಸೂರ್ಯನ ತೋಟದಲ್ಲಿ ಅಂದು ಸಂಜೆ ವಾತಾವರಣವು ಬಹಳ ನಿಗೂಢವಾಗಿತ್ತು. ಸೂರ್ಯ ಪಶ್ಚಿಮಕ್ಕೆ ಸರಿಯುತ್ತಿದ್ದಂತೆ ತೋಟದ ತುಂಬೆಲ್ಲ ಮರದ ನೆರಳುಗಳು ಉದ್ದವಾಗಿ ಬೆಳೆಯುತ್ತಿದ್ದವು. ಸೂರ್ಯ ಅಂದು ಬೆಳಿಗ್ಗೆ ಸುಮಳಿಗೆ ಕೊಟ್ಟಿದ್ದ ಆಹ್ವಾನದಂತೆ ತೋಟದ ಮಧ್ಯದಲ್ಲಿದ್ದ ಆ ಹಳೆಯ ಗುಡಿಸಿಲಿನ ಒಳಗೆ ಕೆಲಸದಲ್ಲಿ ಮಗ್ನನಾಗಿದ್ದ. ಆ ಗುಡಿಸಿಲು ನೋಡಲು ಹಳೆಯದಾದರೂ ಅದರ ಒಳಗೆ ಸೂರ್ಯ ತನ್ನ ಕೃಷಿ ಉಪಕರಣಗಳನ್ನು ಮತ್ತು ಬೆಳೆದ ಬೆಳೆಗಳನ್ನು ಸಂರಕ್ಷಿಸಿಡುತ್ತಿದ್ದ. ಮಸುಕಾದ ಬೆಳಕು ಗುಡಿಸಿಲಿನ ಕಿಂಡಿಗಳಿಂದ ಒಳಗೆ ಬರುತ್ತಿತ್ತು. ಸೂರ್ಯ ತನ್ನ ಬೆವರಿನ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಆ ಗುಡಿಸಿಲಿನ ಕತ್ತಲೆಯಲ್ಲಿ ಏನೋ ಗಟ್ಟಿಯಾದ ವಸ್ತುವಿನೊಂದಿಗೆ ಕಸರತ್ತು ನಡೆಸುತ್ತಿದ್ದ. ಅಷ್ಟರಲ್ಲಿ ಹೊರಗೆ ಸುಮಳ ಹೆಜ್ಜೆಯ ಸದ್ದು ಕೇಳಿಸಿತು. ಅವಳು ತನ್ನ ಸೀರೆಯನ್ನು ಸ್ವಲ್ಪ ಮೇಲೆತ್ತಿ ಹಿಡಿದು ಮುಗುಳ್ನಗುತ್ತಾ ಗುಡಿಸಿಲಿನ ಬಾಗಿಲ ಬಳಿ ಬಂದು ನಿಂತಳು. ಸುಮ ಮೆಲ್ಲಗೆ ಬಾಗಿಲನ್ನು ತಳ್ಳಿದಾಗ ಉಂಟಾದ ಆ ಕರಕರೆ ಸದ್ದು ಕತ್ತಲೆಯಲ್ಲಿ ಭೀಕರವಾಗಿ ಕೇಳಿಸಿತು. ಅವಳು ಒಳಗೆ ಇಣುಕಿ ನೋಡುತ್ತಾ, ಬಂದೆ ಸೂರ್ಯಣ್ಣ. ಈ ಕತ್ತಲು ಕೋಣೆಯಲ್ಲಿ ಒಬ್ಬನೇ ಏನ್ ಮಾಡ್ತಿದ್ದೀಯಾ? ಇಷ್ಟು ಟೈಟ್ ಆಗಿರೋ ಜಾಗದಲ್ಲಿ ಕೆಲಸ ಮಾಡೋಕೆ ನಿನಗೆ ಕಷ್ಟ ಆಗಲ್ವಾ? ಸ್ವಲ್ಪ ಬೆಳಕು ಇರಲಿ ಅಂತ ಬಾಗಿಲು ಪೂರ್ತಿ ತೆರೆಯಲೇ ಎಂದು ತುಂಟತನದಿಂದ ಕೇಳಿದಳು. ಸೂರ್ಯ ಅವಳ ಧ್ವನಿ ಕೇಳಿ ಕೆಲಸ ನಿಲ್ಲಿಸಿ ಅವಳತ್ತ ತಿರುಗಿದನು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಮಿಂಚಿತ್ತು. ಬಾ ಸುಮ, ಕೆಲಸ ಮಾಡೋವಾಗ ಸ್ವಲ್ಪ ಕತ್ತಲಿದ್ರೇನೇ ಮನಸ್ಸು ಬೇರೆ ಕಡೆ ಹೋಗಲ್ಲ, ಕೇವಲ ಕೆಲಸದ ಮೇಲೆ ಮಾತ್ರ ಗಮನವಿರುತ್ತೆ. ಈ ಅಡಿಕೆ ಹಣ್ಣುಗಳನ್ನ ನೋಡು, ಎಷ್ಟು ಕೆಂಪಾಗಿ ಮತ್ತು ಎಷ್ಟು ಬಲಿತಿದೆ ಅಲ್ವಾ? ಇವುಗಳನ್ನು ಸುಲಿಯುವುದು ಅಂದುಕೊಂಡಷ್ಟು ಸುಲಭವಲ್ಲ ಎಂದು ಅವಳನ್ನು ಹತ್ತಿರಕ್ಕೆ ಕರೆದನು. ಸುಮ ಅವನ ಹತ್ತಿರ ಬಂದು ಕುಳಿತುಕೊಂಡಾಗ ಸೂರ್ಯನ ಮೈ ವಾಸನೆ ಮತ್ತು ಅಲ್ಲಿನ ಮಣ್ಣಿನ ಘಮ ಅವಳಿಗೆ ಹೊಸ ಅನುಭವ ನೀಡಿತು. ಅವಳು ಸೂರ್ಯ ಸುಲಿಯುತ್ತಿದ್ದ ಆ ಗಟ್ಟಿಯಾದ ಅಡಿಕೆ ಹಣ್ಣನ್ನು ನೋಡಿ ಅಚ್ಚರಿಪಟ್ಟಳು. ನಿಜ ಸೂರ್ಯಣ್ಣ, ಇವನ್ನ ಸುಲಿಯೋಕೆ ತುಂಬಾ ಶಕ್ತಿ ಬೇಕು ಅನ್ಸುತ್ತೆ. ನಿನ್ನ ಹತ್ತಿರ ಅಷ್ಟು ಸ್ಟ್ಯಾಮಿನಾ ಇದೆಯಾ? ಈ ಗಟ್ಟಿಯಾಗಿರೋದನ್ನ ಸಲೀಸಾಗಿ ಹೇಗೆ ಹ್ಯಾಂಡಲ್ ಮಾಡ್ತೀಯಾ? ಅಂದಹಾಗೆ ಈ ಕೆಲಸ ಮಾಡುವಾಗ ನಿನ್ನ ಕೈಗಳು ನಡುಗುವುದಿಲ್ಲವೇ ಎಂದು ಅವಳು ಅವನ ತೋಳುಗಳನ್ನು ಮುಟ್ಟುತ್ತಾ ಕೇಳಿದಳು. ಸೂರ್ಯ ಅವಳ ಸ್ಪರ್ಶಕ್ಕೆ ಸ್ವಲ್ಪ ಕಂಪಿಸಿದರೂ ಧೈರ್ಯದಿಂದ ಉತ್ತರಿಸಿದ. ನೋಡು ಸುಮ, ಒಂದು ಸಾರಿ ಕೈಯಲ್ಲಿ ಹಿಡಿದರೆ ಅದನ್ನು ಪೂರ್ತಿ ಮುಗಿಸೋವರೆಗೂ ನಾನು ಬಿಡಲ್ಲ. ಇದರಲ್ಲಿ ಹಿಡಿತ ಬಹಳ ಮುಖ್ಯ. ಬೇಕಾದ್ರೆ ಈ ಕಾಯನ್ನು ನಿನ್ನ ಕೈಯಲ್ಲೇ ಹಿಡಿದು ನೋಡು, ಇದು ಎಷ್ಟು ಹಾರ್ಡ್ ಆಗಿದೆ ಅಂತ ನಿನಗೇ ತಿಳಿಯುತ್ತೆ ಎಂದು ಒಂದು ಹಣ್ಣನ್ನು ಅವಳ ಕೈಗಿತ್ತನು. ಸುಮ ಅದನ್ನು ಕೈಯಲ್ಲಿ ಹಿಡಿದು ಅದರ ಗಾತ್ರ ಮತ್ತು ಗಟ್ಟಿತನವನ್ನು ಕಂಡು ಬೆರಗಾದಳು. ಹೌದು ಸೂರ್ಯಣ್ಣ, ತುಂಬಾ ಗಟ್ಟಿಯಾಗಿದೆ. ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡದಿದ್ರೆ ಅಥವಾ ಸ್ವಲ್ಪ ಹಿಡಿತ ತಪ್ಪಿದರೂ ಕೈ ನೋವಾಗುತ್ತೆ. ನಿನಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಇದೆ ಅನ್ಸುತ್ತೆ. ಇಷ್ಟು ಹೊತ್ತಿನವರೆಗೂ ನೀನು ಮಾಡುತ್ತಿರುವ ಈ ವೇಗ ನೋಡಿದರೆ ನಿನ್ನ ಎನರ್ಜಿ ಸ್ವಲ್ಪವೂ ಕಡಿಮೆ ಆಗಿಲ್ಲವಲ್ಲ ಎಂದು ಅವಳು ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಸೂರ್ಯ ಅವಳ ಸನಿಹಕ್ಕೆ ಬಂದು, ಇದು ಹಳ್ಳಿ ರಕ್ತ ಸುಮ. ನೀನು ಜೊತೆಗಿದ್ದು ಈ ರೀತಿ ಪ್ರೋತ್ಸಾಹ ನೀಡಿದರೆ ನಾನು ಇಡೀ ರಾತ್ರಿ ಕೆಲಸ ಮಾಡಬಲ್ಲೆ. ಅಂದಹಾಗೆ ನಾಳೆ ನನ್ನ ಅಡುಗೆ ಮನೆಗೆ ಬಾ, ಅಲ್ಲಿ ನಿನಗೆ ಇನ್ನೂ ಮೃದು ವಾದದ್ದನ್ನ ತೋರಿಸ್ತೀನಿ. ಅಲ್ಲಿ ಈ ರೀತಿ ಗಟ್ಟಿಯಾದ ಕೆಲಸವಿರುವುದಿಲ್ಲ ಎಂದು ಅವಳ ಕಿವಿಯಲ್ಲಿ ಮೆಲ್ಲಗೆ ಹೇಳಿದನು. ಸುಮ ನಾಚುತ್ತಾ ಎದ್ದು ನಿಂತಳು. ಸರಿ ಸೂರ್ಯಣ್ಣ, ನಾಳೆ ನಿನ್ನ ಅಡುಗೆ ಮನೆಗೆ ಬರ್ತೀನಿ. ಅಲ್ಲಿ ನಿನ್ನ ಕೈಚಳಕ ಹೇಗಿದೆ ಮತ್ತು ನೀನು ಮಾಡುವ ಆ ಮೃದುವಾದ ಪದಾರ್ಥದ ರುಚಿ ಹೇಗಿದೆ ಅಂತ ನಾನೇ ನೋಡ್ತೀನಿ ಎಂದು ಹೇಳಿ ಕತ್ತಲೆಯಲ್ಲಿ ಕಣ್ಮರೆಯಾದಳು.